ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಗಿನ ವ್ಲಾಗಿದ್ದು ಸ್ವಲ್ಪನೇ ಮಾಡಿದ್ದೀನಿ, ಫುಲ್ಲು ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಡ್ಯೂಟಿ ಮುಗಿಸ್ಕೊಂಡು ಬಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಇದು ನನ್ನ ಓನ್ ಡ್ಯೂಟಿ. ಇದು ನಾನು ಪರ್ಸ್ನಲ್ ಕೆಲಸ ಅಂತಲೇ ಹೇಳ್ಬೋದು. ಇದು ಡೈಲಿ ಒಂದೊಂದು ಬ್ಲೌಸು ಸ್ಟಿಚ್ ಮಾಡ್ಕೊತೀನಿ. ನಾನು ಸ್ಟಿಚ್ ಮಾಡಿಕೊಂಡ್ರೆ ನನಗೆ ಪರ್ಸ್ನಲ್ ಖರ್ಚಿಗೆ ಆಗುತ್ತೆ ಅಂದ್ಬಿಟ್ಟು ನಾನು ಸ್ಟಿಚ್ ಮಾಡ್ಕೊತೀನಿ. ನನ್ನ ವಾಯ್ಸ್ ಕೇಳಿ ಯಾರೋ ಭಯ ಬೀಳಬೇಡಿ ಫ್ರೆಂಡ್ಸ್. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಸೊ ನಾನು ಬಂದುಬಿಟ್ಟು ಇವಾಗ ರಿಯಲ್ ವಾಯ್ಸ್ ಬಿಟ್ಟಿದೆ ಫ್ರೆಂಡ್ಸ್. ಆ ವಾಯ್ಸು ಯಾಕೋ ನನ್ನ ವಾಯ್ಸ್ ಕೇಳಿ ನನಗೆ ಒಂಥರ ಆಗಿಬಿಟ್ಟಿತ್ತು. ಏನಪ್ಪ ಈ ಥರ ಇದೆ ನನ್ನ ವಾಯ್ಸ್ ಅಂದ್ಬಿಟ್ಟು ಅದು ಎದ್ದಿರ್ತೀನಿ ಫ್ರೆಂಡ್ಸ್. ಆವಾಗಲೇ ಬೆಳಗ್ಗೆ ನಂದು ರಿಯಲ್ ವಾಯ್ಸ್ ಬಂದ್ಬಿಟ್ಟು ಒಂಥರ ಇರುತ್ತೆ. ಯಾಕಂದರೆ ನನಗೆ ಆಲ್ರೆಡಿ ಹುಷಾರಿಲ್ಲ, ತುಂಬ ಕೋಲ್ಡ್ ಆಗಿತ್ತು. ಕೋಲ್ಡ್ ಅಂತ ಗೊತ್ತಿಲ್ಲ, ಹೀಟ ಅಂತ ಗೊತ್ತಾಗ್ತಾಯಿಲ್ಲ. ನನಗೆ ವಾಯ್ಸು ಫುಲ್ಲು ಡಬಲು ತ್ರಿಬಲು ಬಂದ್ಬಿಡುತ್ತೆ. ಹಂಗಾಗಿ ನನ್ನ ವಾಯ್ಸ್ ನಾನೇ ಕೇಳಿಸ್ಕೊಂಡು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಸೊ ಯಾರು ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ನನ್ನ ವಾಯ್ಸ್ಗೂ ಅಲ್ಲಿ ರಿಯಾಕ್ಟ್ಗೂ ನನಗೆ ಮ್ಯಾಚ್ ಆಗ್ತಾಯಿಲ್ಲ. ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ, ಫುಲ್ ವೀಡಿಯೋ ನೋಡಿ. ಏನು ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ ಮುಂದೆ. ಮುಖ ಎಲ್ಲ ಸ್ವಲ್ಪ ಊದ್ಕೊಂಡಿದೆ ನಂದು, ಯಾಕೆ ಅಂದರೆ ಕೋಲ್ಡ್ ಆಗಿಬಿಟ್ಟಿದೆ. ತುಂಬಾ ಇರಿಟೇಟ್ ಆಗ್ತಾಯಿತ್ತು ನನಗೆ. ಆದರೂ ನಾನು ವೀಡಿಯೋ ನಿಲ್ಲಿಸಬಾರ್ದು. ನಾನು ಮೊದಲೇ ಡೈಲಿ ವೀಡಿಯೋಸ್ ಹಾಕೋಕ್ಕಾಗ್ತಾಯಿಲ್ಲ. ಅಟ್ಲೀಸ್ಟ್ ಒಂದಿನ ಬಿಟ್ಟು ಒಂದಿನ ಆದರೂ ಹಾಕೋಣ ಅಂದ್ಬಿಟ್ಟು ನಾನು ಬೆಳಗ್ಗೆ ಎದ್ಬಿಟ್ಟು ಸ್ವಲ್ಪ ಲೇಟಾಗೇ ಎದ್ದೆ. ನಮ್ಮನೆಯವರು ಬೆಳಗ್ಗೆನೇ ಎದ್ಬಿಟ್ಟು ಕಾಫಿ ಎಲ್ಲ ಇಟ್ಟಿದ್ರು, ಮತ್ತು ಮೊಸರನ್ನಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ನನಗೂ ಬೇಜಾರಾಯಿತು. ನಾನು ಇದ್ದಂಗೆ ಅವರು ಎದ್ದು ಮಾಡಬೇಕಲ್ಲ ಅಂದ್ಬಿಟ್ಟು ಬೇಜಾರಾಗ್ತಾಯಿತ್ತು. ಇನ್ನೇನು ಮಾಡಲಿ, ಅವರು ಮೊಸರನ್ನ ಬೇರೆ ಸೂಪರಾಗಿ ಮಾಡ್ತಾರೆ. ಅವ್ರು ಮಾಡೋ ಮೊಸರನ್ನ ಸಖತ್ತಾಗಿರುತ್ತೆ. ಎಷ್ಟು ತಿಂದ್ರೂ ತಿನ್ಬೇಕು ಅನಿಸುತ್ತೆ. ಆದರೆ ಏನು ಮಾಡ್ತೀರಾ, ಬೆಳಗ್ಗೆ ತಿನ್ನೋಕ್ಕೆ ಟೈಮ್ ಸಾಕಾಗಲ್ಲ. ನಾನು ಬಾಕ್ಸಿಗೆ ಹಾಕೊಂಡು ಹೋಗಿದ್ದೆ, ಅಲ್ಲಿ ತಿಂದೆ, ಸೂಪರಾಗಿತ್ತು. ಇದು ಕೂಡ ನನ್ನ ರಿಯಲ್ ವಾಯ್ಸೇ ಕೊಟ್ಟಿದ್ದೆ ಫ್ರೆಂಡ್ಸ್. ನಮ್ಮನೆಯವರು ಆ ಪಾತ್ರೆಯನ್ನು ತುಂಬಾ ಸೌಂಡ್ ಮಾಡಿ ಇಟ್ಟಿದ್ರು. ಹಂಗಾಗಿ ನಾನು ಅದು ಫುಲ್ಲು ಮ್ಯೂಟ್ ಮಾಡಿಬಿಟ್ಟು ನಾನು ಸಪ್ರೇಟಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅನ್ನ 4 ಜನ ಊಟ ಮಾಡೋಷ್ಟು, ನಿಮ್ಗೆ ಎಷ್ಟು ಬೇಕಷ್ಟು ಅನ್ನನ ನಾವು ರೇಷನ್ ಅಕ್ಕಿಯಲ್ಲಿ ಮಾಡಬೇಕು. ಅಂಗಡಿ ಸೋನಾ ಮಸೂರಿ ಅಕ್ಕಿ ಯಾವುದೇ ಕಾರಣಕ್ಕೂ ಹಾಕೋಬೇಡಿ, ಅಷ್ಟೊಂದು ಟೇಸ್ಟ್ ಇರಲ್ಲ ಅದು. ಅದ್ರ ಮಾಡಿ ಆರಿಸ್ಕೋಬೇಕು. ಒಂದು ಬಾಣಲಿ ಎಣ್ಣೆ ಹಾಕ್ಕೊಂಡಿದ್ದಾರೆ. ನಮ್ಮನೆಯವರು ಕೂಡ ಹೇಳ್ತಾಯಿದ್ರು. ಅವ್ರು ಹೇಳೋದು ವಾಯ್ಸು ಚೆನ್ನಾಗಿತ್ತು. ಏನಂದರೆ ಅವ್ರು ಹೇಳೋ ವಾಯ್ಸಿಗಿಂತನೂ ಪಾತ್ರೆ ಸೌಂಡೇ ಜಾಸ್ತಿ ಬರ್ತಾಯಿತ್ತು. ಅದಕ್ಕೆ ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ನೀಟಾಗಿ ವೀಡಿಯೋ ಮಾಡಿ ಅವ್ರ ಬಾಯಿಯಿಂದನೇ ಹೇಳಿಸ್ತೀನಿ. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದಾರೆ, ಸಾಸಿವೆ ಹಾಕ್ಕೊಂಡಿದ್ದಾರೆ, ಮತ್ತು 1-2 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಕಾಳು ಹಾಕ್ಕೊಂಡಿದ್ರು, ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ರು. ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ 4 ಈರುಳ್ಳಿನ ಕಟ್ ಮಾಡಿ ಎಲ್ಲ ಅವರೇ ಮಾಡ್ಕೊಂಡಿದ್ರು. ನಾನು ಜಸ್ಟು ವಾಯ್ಸ್ ಕೊಟ್ಟಿದ್ದೀನಿ ಅಷ್ಟೇ ನಾನು. ಪಾಪ ಅವರು ಕೂಡ ಚೆನ್ನಾಗಿ ಹೇಳಿದ್ದಾರೆ. ಏನಂದರೆ ಅವರು ಹೇಳೋ ವಾಯ್ಸು ಸರಿಯಾಗಿ ಕೇಳಿಸ್ತಿರ್ಲಿಲ್ಲ, ಪಾತ್ರೆ ಸೌಂಡೇ. ಮತ್ತು ನೋಡಿ 1-2-3 ಎಸಳು ಬೆಳ್ಳುಳ್ಳಿ ಕೂಡ ಹಾಕ್ಕೊತಾ ಇದ್ದಾರೆ, ಮತ್ತು ಕರಿಬೇವು ಸೊಪ್ಪು ಇವಾಗ ಹಾಕ್ಕೊತಾ ಇದ್ದಾರೆ ಅವರು. ನನಗೆ ಮೊಸರನ್ನ ಯಾವತ್ತೂ ಮಾಡಿಲ್ಲ, ನನಗೆ ಮಾಡೋಕ್ಕೆ ಬರಲ್ಲ, ಯಾವತ್ತೂ ಟ್ರೈ ಕೂಡ ಮಾಡಿಲ್ಲ. ಯಾಕಂದರೆ ನಮ್ಮನೆಯವರೇ ಚೆನ್ನಾಗಿ ಮಾಡ್ತಾರೆ ಮೊಸರನ್ನ, ತುಂಬಾ ಸೂಪರಾಗಿರುತ್ತೆ, ತುಂಬ ಈಸಿ ಇದು. ನೋಡಿ ಮೆಣಸಿನ್ಕಾಯಿ ಹಾಕಿದರು, ಕರಿಬೇವು ಸೊಪ್ಪು ಇವಾಗ ಹಾಕಿದರು. ಅದು ಫ್ರೈ ಆದಮೇಲೆ ಈ ಸರಿ ಈ ಥರ ಒಂದೇ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆಯಾ ಇಲ್ವಾ ಅಂತ. ಆಮೇಲೆ ನೀವೇ ಹೇಳ್ತೀರಾ, ಓಕೆನಾ? ಮತ್ತು ನೋಡಿ ಇವಾಗ 4 ಈರುಳ್ಳಿ ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ರು, ಅದನ್ನು ಕೂಡ ಹಾಕ್ಕೊಂಡ್ರು. ಏನಂದರೆ ಈರುಳ್ಳಿನ 3/4 ಭಾಗ ಫ್ರೈ ಮಾಡಿಕೊಂಡ್ರೆ ಸಾಕು. ನಾನು ನೋಡಿದೆ ಅವ್ರು ಮಾಡ್ತಾ ಇರುವಾಗ, ನಾನು ವಿಡಿಯೋ ಮಾಡ್ತಾಯಿದ್ದೆ. ಅವರು ಕೂಡ ಪಾಪ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ನೆಕ್ಸ್ಟ್ ಟೈಮ್ ನಾಳೆ ಚಿಕನ್ ಪೆಪ್ಪರ್ ಫ್ರೈ ಮಾಡಬೇಕನ್ನೋ ಐಡಿಯಾ ಇದೆ. ಅವರೇ ಮಾಡ್ತಾರೆ, ಸೂಪರಾಗಿ ಮಾಡ್ತಾರೆ. ಆವಾಗ ನೀಟಾಗಿ ಅವರೇ ವಾಯ್ಸ್ ಕೊಟ್ಟು ಹೇಳ್ತಾರೆ. ನೋಡಿ ಅನ್ನ ಆರಿದೆ. ಅನ್ನ ನೀಟಾಗಿ ಫುಲ್ ಆರಬೇಕು, ಒಂದು ಸ್ವಲ್ಪನೂ ಬಿಸಿ ಇರಬಾರ್ದು. ಚೆನ್ನಾಗಿ ಬೇಯಿಸ್ಕೊಳ್ಳಿ. ರೇಷನ್ ಅಕ್ಕಿ ಇದು, ರೇಷನ್ ಅಂಗಡಿ ಇಲ್ಲಿ ಕೊಡ್ತಾರಲ್ಲ, ಸೊಸೈಟಿ ಅಕ್ಕಿ ಅದು. ಆ ಅನ್ನಕ್ಕೇ ಇವರು ಬೇಯಿಸುವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸಿರ್ತಾರೆ. ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಅನ್ನಕ್ಕೆ ಹಾಕಿದ್ದಾರೆ ಅವರು. ನಾವು ಏನೇನು ಒಗ್ಗರಣೆ ಮಾಡಿದ್ದೀವಿ ಅದು ಫುಲ್ಲು ಅನ್ನದ ಮೇಲೆ ಹಾಕ್ತಾರೆ ಅವರು. ಅನ್ನದ ಮೇಲೆ ಹಾಕ್ಬಿಟ್ಟು ಮೊಸರು ಸುಮಾರು 1.5 ಲೀಟ್ರಷ್ಟು ತರಿಸಿದ್ದೆ ನಾನು. 1.25 ಲೀಟ್ರ್ ಹಾಕಿದ್ದಾರೆ. 1 ಲೀಟ್ರ್ ಸಾಕಾಗುತ್ತೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ನಾವು. ನನಗೆ ಬಾಕ್ಸಿಗೆ ಬೇಕು
ಮತ್ತು ಮಕ್ಕಳಿಗೆಲ್ಲ ಬೇಕಲ್ಲ ಬೆಳಗ್ಗೆಗೆ ಮತ್ತು ಮಧ್ಯಾಹ್ನಕ್ಕೆ. ನಮ್ಮನೆ ಮೊಸರನ್ನ 100ಅಲ್ಲಿ ಓಡುತ್ತೆ. ನಮ್ಮ ಮನೆಯವ್ರು ಮಾಡೋ ಅಡುಗೆ 100ಅಲ್ಲಿ ಓಡುತ್ತೆ. ನಾನು ಚೆನ್ನಾಗಿ ಮಾಡಲ್ಲ ಅಂತಲ್ಲ, ನಾನು ಕೂಡ ಚೆನ್ನಾಗಿ ಮಾಡ್ತೀನಿ. ಅವರು ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿ ಮಾಡ್ತಾರೆ, ಟೇಸ್ಟ್ ಇರುತ್ತೆ. ಗಂಡು ಮಕ್ಕಳು ಮಾಡೋ ಅಡುಗೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ನೋಡಿ ಒಗ್ಗರಣೆ ಮೇಲೇ ಅನ್ನದ ಮೇಲೆ ಒಗ್ಗರಣೆ ಮಾಡಿರುವಂತಹ ಮಸಾಲಾನ ಹಾಕ್ಕೊಂಡ್ರು, ಮತ್ತು ಮೊಸರು ಹಾಕಿದ್ರು. ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡ್ರು ಅಷ್ಟೇ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಅದು ಸ್ವಲ್ಪ ಹೊತ್ತಾದಮೇಲೆ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ನಿಜವಾಗ್ಲೂ ಸಖತ್ತಾಗಿತ್ತು. ಈ ಥರ ಒಂದು ಸರಿ ದೇವಸ್ಥಾನಕ್ಕೆ ಮಾಡಿ ಕೊಡಬೇಕನ್ನೋ ಆಸೆ. ನೋಡಿ ಇವಾಗಲೂ ಕೂಡ ನನ್ನ ವಾಯ್ಸ್ ಅಷ್ಟು ಇದು ಬರ್ತಾಯಿಲ್ಲ. ಏನಾದರೂ ಮಾಡಬೇಕು, ಪ್ಲ್ಯಾನು ಮಾಡ್ತೀನಿ. ಮತ್ತು ನೋಡಿ ನೋಡೋಕ್ಕೆ ಸೂಪರಾಗಿದೆ. ನನಗೆ ಇನ್ನೂ ತಿನ್ಬೇಕು ಅನ್ನಿಸ್ತಾನೆ ಇತ್ತು. ಟೈಮ್ ಓವರ್ ಆಗಿತ್ತು, ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಹಾಗಾಗಿ ಹೋಗೋದು ಬೇಡ ಅಂದ್ಕೊಂಡೆ, ಹುಷಾರಿಲ್ಲ ಅಂತ. ಆದರೆ ಹೋಗಲೇಬೇಕು, ಹೋದೆ. ಸುಮ್ಮನೆ ಮತ್ತೆ ಮನೆಗಿದ್ರೆ ಜಾಸ್ತಿ ಇದಾಗುತ್ತೆ ಅಂದ್ಬಿಟ್ಟು ಹೋಗ್ತೀನಿ. ನಾನು ರಜೆ ಎಲ್ಲ ಜಾಸ್ತಿ ಹಾಕಲ್ಲ, ಊರಿಗೆ ಹೋದರೆ ಮಾತ್ರ ರಜೆ ಹಾಕೋದು ನಾನು. ನೆಕ್ಸ್ಟ್ ಮಂತ್ ಊರಿಗೆ ಹೋಗೋ ಪ್ಲ್ಯಾನ್ ಇದೆ, ನೋಡೋಣ. ಊರಿಗೆ ಹೋದರೆ ನಮ್ಮದು ಮನೆಯೆಲ್ಲ ಫುಲ್ಲು ನಿಮಗೆ ಎಲ್ಲನೂ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಮುಂದಿನ ಪ್ಲ್ಯಾನು. ನಾವು ಅಂದ್ಕೊಂಡಂಗೆ ಯಾವುದೂ ಆಗೋಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನಿಜವಾಗ್ಲೂ ಈ ನಮ್ಮ ಮಸಾಲ ಮತ್ತು ಅನ್ನ ಮೊಸರು ನೀಟಾಗಿ ಹೊಂದ್ಕೋಬೇಕು. ಚೆನ್ನಾಗಿ ಸ್ಪೂನಲ್ಲೇ ಮಿಕ್ಸ್ ಮಾಡಿ ಆಗುತ್ತೆ. ಕೈ ನೋವಾಯಿತು ಅಂತ ಸ್ಟಾಪ್ ಮಾಡೋಕ್ಕೆ ಹೋಗ್ಬಿಡಿ. ಸುಮಾರು ಒಂದು 5 ನಿಮಿಷವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಸಖತ್ತಾಗಿರುತ್ತೆ. ಒಣಮೆಣ್ಸಿಕಾಯಿ ಹಾಕೊಳ್ಳೋರು ಹಾಕ್ಕೊಳ್ಳಿ. ಇವ್ರು ಹಸಿಮೆಣ್ಸಿಕಾಯಿ ಹಾಕಿದ್ದಾರೆ, ಸಖತ್ತಾಗಿತ್ತು ನಿಜವಾಗ್ಲೂ. ನನ್ನ ಫ್ರೆಂಡ್ಸ್ ಎಲ್ಲ ತಿಂದರು ಕಂಪ್ನಿಯಲ್ಲಿ, ಚೆನ್ನಾಗಿತ್ತು ಅಂತ ಹೇಳಿದ್ರು. ಒಮ್ಮೆ ಟ್ರೈ ಮಾಡಿ. ಈಸಿ ಮೆಥಡು, ಜಾಸ್ತಿ ಏನು ಖರ್ಚೇ ಇಲ್ಲ ಇದರಲ್ಲಿ. ಒಂದು 3 ನಿಮಿಷವೇ ಸಾಕು, 3 ನಿಮಿಷದಲ್ಲೇ ಆಗೋಗ್ಬಿಡುತ್ತೆ ಇದು. 3 ನಿಮಿಷದಲ್ಲಿ ಮೊಸರನ್ನ ರೆಡಿ. ಮತ್ತು ಆಯಿತು, ಎಲ್ಲ ರೆಡಿ ಆಗ್ತಾಯಿದ್ದೆ ಡ್ಯೂಟಿಗೆ. ಎಲ್ಲ ಅಡುಗೆ ಪಾಪ ನಮ್ಮ ಮನೆಯವರೇ ಮಾಡಿದರು. ನಾನು ಅವ್ರಿಗೆ ಸ್ವಲ್ಪ ಲೈಟಾಗಿ ಸಪೋರ್ಟ್ ಮಾಡಿದೆ ಅಷ್ಟೇ. ಮತ್ತು ನಮ್ಮ ಅತ್ತೆ ಕೂಡ ಕೈಕಾಲು ಮುಖ ತೊಳ್ಕೊಳಕ್ಕೆ ಹೋಗ್ತಾಯಿದ್ದಾರೆ ಟಿಫನ್ ಮಾಡೋಕ್ಕೆ ಅಂದ್ಬಿಟ್ಟು. ಟೈಮ್ ಆಗಿತ್ತು, ರೆಡಿ ಆಗ್ತಾಯಿದ್ದೆ. ನಾನು ಏನು ಮರೆತ್ರೂ ಅರಿಶಿನ ಕುಂಕುಮ ಮರಿಯೆಲ್ಲ ರೂಢಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಕೆಲವರು ಏನು ಮಾರಮ್ಮ ಥರ ಬಳ್ಕೊತೀಯ ಹಾಗೆ ಹಿಂಗೆ ಅಂತಾರೆ. ನನಗೆ ನನ್ನ ಇಷ್ಟ ಅದು ಅಂದ್ಬಿಟ್ಟು ನಾನು ಸುಮ್ಮನೆ ಇದು ಮಾಡ್ತೀನಿ. ಹೆಣ್ಮಕ್ಳಿಗೆ ಏನು ಮುಖ್ಯ? ಅರಿಶಿನ ಕುಂಕುಮ ಮುಖ್ಯ. ನಾನು ಹಾಕ್ಕೊತೀನಿ. ಏನು ಅಂದ್ಕೊಂಡ್ರೆ ನನಗೇನು ಫ್ರೆಂಡ್ಸ್, ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ನೋಡಿ ಹೊಸದು ಲಕ್ಷ್ಮೀ ಕಾಸು ಹಾಕ್ಕೊಂಡಿದ್ದೆ, ನಿಮಗೆ ತೋರಿಸಿರಲಿಲ್ಲ, ಅದಕ್ಕೆ ತೋರಿಸ್ದೆ. ಅರಿಶಿನ ಕುಂಕುಮ ಇಟ್ಕೊಂಡ್ರೇ ಚೆನ್ನಾಗಿರುತ್ತೆ ಹೆಣ್ಮಕ್ಳಿಗೆ. ಕೆಲವರು ಹಾಕ್ಕೊಳ್ಳಲ್ಲ, ನಮ್ಮ ಕಡೆ ನಾವೆಲ್ಲರೂ ಹಾಕ್ಕೊತೀವಿ, ಅಭ್ಯಾಸ. ನಾವು ಅರಿಶಿನ ಕುಂಕುಮ ಎಷ್ಟು ನೀಟಾಗಿ ಇಟ್ಕೊತೀವಿ, ಅದು ಗಂಡನಿಗೆ ಶ್ರೇಯಸ್ಸಂತೆ, ಅವ್ರಿಗೆ ಆರೋಗ್ಯಕ್ಕೆ ಚೆನ್ನಾಗಿರುತ್ತಂತೆ ಅಂತ ನಂಬಿಕೆ. ನಮ್ಮ ಅಜ್ಜಿಯವರೆಲ್ಲ ಹೇಳ್ತಾಯಿದ್ರು, ಅದನ್ನು ನಾನು ಫಾಲೋ ಮಾಡ್ಕೊಂಬಂದಿದ್ದೀನಿ. ಅರಿಶಿನ ಕುಂಕುಮ ತಾಳಿಗೆ ಕೂಡ ಹಾಕ್ಕೊಳ್ಳೋದು, ನೀಟಾಗಿ ಹಣೆ ತುಂಬ ಕುಂಕುಮ ಇಟ್ಕೋಬೇಕು, ಸ್ಟೈಲ್ ಮಾಡಬೇಕು. ಕುಂಕುಮ ಏನು ಡಿಸ್ಟರ್ಬ್ ಮಾಡುತ್ತಾ? ಇಲ್ಲ ಅಲ್ಲ, ಹಾಗಾಗಿ ಇವತ್ತು ಎಣ್ಣೆ ತಲೆಗೆ ಜಾಸ್ತಿ ಹಾಕಿದೆ. ತಲೆ ಸ್ನಾನ ಮಾಡ್ಕೋಬೇಕು ಅಂದ್ಕೊಂಡು ಹುಷಾರಿಲ್ಲ ಅಂದ್ಬಿಟ್ಟು ಮಾಡಿರಲಿಲ್ಲ. ನಾನು ಎಣ್ಣೆ ಜಾಸ್ತಿ ಹಾಕಿದೆ ಅಂದ್ಬಿಟ್ಟು ಮೇಲಿಂದನೇ ಜಡೆ ಹಾಕ್ತಾಯಿದ್ದೆ. ಸ್ವಲ್ಪ ಕೂದಲು ಸ್ವಲ್ಪ ಉದ್ದ ಇತ್ತು, ಕಟ್ ಮಾಡಿಸ್ಬಿಟ್ಟೆ. ಜಡೆ ಹಾಕೊಳ್ಳೋಕೆ ಕಷ್ಟ ಆಗುತ್ತೆ, ಆದರೂ ಹಾಕ್ಕೊತೀನಿ. ಸ್ಟೆಪ್ಪು ನಮ್ಮ ಮೇಡಮ್ ಹಾಕ್ಕೊತಾರೆ ಈ ಥರ. ಅವ್ರನ್ನ ನೆನೆಸ್ಕೊಂಡು ಜಡೆ ಹಾಕ್ಕೊಂಡಿದ್ದೀನಿ ಈ ಥರ. ಅವರು ಹಾಕ್ಕೊಂಡಿರುತ್ತೆ, ಚೆನ್ನಾಗಿರುತ್ತೆ ಅವ್ರದ್ದು ಅದು ಹೇರ್ ಸ್ಟೈಲು. ಅರ್ಧದಿಂದ ಸಾಗರ ಜಡೆ. ನಾನು ಕೂಡ ಟ್ರೈ ಮಾಡಿದೆ, ಚೆನ್ನಾಗಿ ಬಂತ ಇಲ್ಲ ಗೊತ್ತಿಲ್ಲ. ಹಿಂದೆ ನನಗೇನು ಕಾಣಿಸ್ಲಿಲ್ಲ. ಇವಾಗೆ ನಾನು ನೋಡ್ತಾ ಇರೋದು ವೀಡಿಯೋದಲ್ಲಿ ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ. ಸಿಂಪಲಾಗಿ ಹಾಕೋಬೋದು, ಈಸಿ, ಬೇಗ 1 ನಿಮಿಷದಲ್ಲೇ ಹಾಕ್ಬಿಡ್ಬೋದು ಅಷ್ಟೇ. ಇದರ ಹೆಸರು ನಮ್ಮ ಮೇಡಮ್ ಜಡೆ. ಇದು ಅವ್ರು ಹಾಕ್ಕೊಂಡಿರ್ತಾರೆ, ಚೆನ್ನಾಗಿರುತ್ತೆ. ಹಂಗೆ ನಾನು ಕೂಡ ಟ್ರೈ ಮಾಡಿದೆ. ನೋಡಿ ಚೆನ್ನಾಗಿದೆ, ಪರವಾಗಿಲ್ಲ. ಸಿಂಪಲಾಗಿ ನಾವೇನೇ ಹಾಕ್ಕೊಂಡ್ರು ಏನು ಮಾಡಿದ್ರು ವೇಸ್ಟೇ ಅದು. ಮತ್ತು ನಾವು ಕಂಪ್ನಿಗೆ ಹೋದ್ಮೇಲೆ ಫುಲ್ ಹೇರೆಲ್ಲ ಪ್ಯಾಕ್ ಮಾಡಿ ಕ್ಯಾಪ್ ಹಾಕೋಬೇಕು. ಹಾಗಾಗಿ ಹೆಂಗೆ ಬೇಕಾದ್ರೂ ಹಾಕೋಬೋದು. ಮೊಸರನ್ನ ಅಂತೂ ಸೂಪರಾಗಿತ್ತು. ಟೈಮ್ ಇತ್ತು, ಇನ್ನು 2 ನಿಮಿಷ ಇತ್ತು, ಆದರೂ ತಿಂತಾಯಿದ್ದೆ.
ಚೆನ್ನಾಗದಾವ ಮೊಸರನ್ನ ನಮ್ಮ ಮನೆಯವ್ರು ಕೇಳ್ತಾ ಇದ್ರು. ನೆಕ್ಸ್ಟ್ ಟೈಮು ಚಿಕನ್ ಪೆಪ್ಪರ್ ಫ್ರೈ ಚೆನ್ನಾಗಿ ಮಾಡ್ತಿಲ್ಲ. ನಾಳೆ ಸಂಡೇ ಅದು ಮಾಡೋದು ವೀಡಿಯೋ ಮಾಡ್ತೀನಿ. ಚಿಕನ್ ಪೆಪ್ಪರ್ ಫ್ರೈ ರಸಮು ಅವೆರಡು. ನಮ್ಮ ಮನೆಯವ್ರು ಕೇಳ್ತಾ ಇದ್ರು ಚೆನ್ನಾಗಿದೆ ಇಲ್ಲ ಅಂತ. ನಾನೇನೋ ಮಾತಾಡ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ. ಮತ್ತು ಸಾಯಂಕಾಲ ಬಂದ್ವಿ ಹಾಲು ತೊಗೊಂಬರೋಕ್ಕಿಂತ. ನಾನು ನಮ್ಮ ಪಕ್ಕದ ಮನೆಯವಳು ಇಬ್ಬರು ಹೋದ್ವಿ. ಅರ್ಧ ಲೀಟ್ರ್ ಹಾಲು ಮತ್ತು ಏನೇನೋ ಐಟಮ್ ಬೇಕಿತ್ತು ತೊಗೊಂಡು ಬಂದ್ವಿ. ಹಾಗೆ ಗೋಬಿ ಕೂಡ ತೊಗೊಂಡು ಬಂದೆ. ಮಕ್ಕಳಿಗೆ ಬೇಕು, ಅವ್ರ ಪಾಪ ಕೇಳ್ತಾರೆ, ಬರೀ ಕೈಲಿ ಹೋಗೋಕೆ ಮನಸ್ಸಾಗಲ್ಲ. ಏನೋ ಒಂದು ಬಿಸ್ಕೆಟ್ಗಳು ಗೋಬಿ ತೊಗೊಂಡು ಹೋಗ್ತೀನಿ. ಚೆನ್ನಾಗಿತ್ತು ಗೋಬಿ. ಇವಾಗ ಮುಂಚೆ ಚೆನ್ನಾಗಿ ಮಾಡ್ತಿರಲಿಲ್ಲ, ಇವಾಗೆಲ್ಲ ಕಲರ್ಸ್ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿದೆ, ಪರವಾಗಿಲ್ಲ. ಯಾವುದೇ ಒಂದು ಟೇಸ್ಟಿಂಗ್ ಪೌಡ್ರಲ್ಲಿ ಯಾವುದೇ ಯಾರು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ನಾವು ಅವ್ರು ಮಾಡುವಾಗ ಅಬ್ಸರ್ವ್ ಮಾಡ್ತಾಯಿರ್ತೀವಿ. ಸೊ ನ್ಯಾಚುರಲಾಗಿ ಮಾಡ್ತಾರೆ, ಸಖತ್ತಾಗಿರುತ್ತೆ. ಚೆನ್ನಾಗಿತ್ತು. ನನ್ನ ಮಕ್ಕಳು ತಿಂತಾಯಿದ್ರು, ನಾನು ಕೂಡ ತಿಂತಾಯಿದ್ದೀನಿ. ನನಗೂ ಗೋಬಿ ಜಾಸ್ತಿ ಇಷ್ಟ ಇಲ್ಲ. ನನಗೆ ಬಟರ್ ಫ್ರೂಟ್ ಜ್ಯೂಸ್ ಮಾತ್ರ